ಬೆಂಗಳೂರಿನ ಕರಾಳ ದಿನಗಳ ಬೂದಿ ಮುಚ್ಚಿದ ಕೆಂಡಕ್ಕೆ ಸ್ವಲ್ಪ ಕಮರ್ಷಿಯಲ್ ಮಸಾಲೆ ಹಾಕಿ ಆ ಕೆಂಡಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನನ ಡೈರೆಕ್ಟರು ತುಂಬಾ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಮೋಷನಲ್ ಕ್ಲೈಮ್ಯಾಕ್ಸ್ ಮೂಲಕ ಆಡಿಯನ್ಸ್ಗೆ ಸ್ಟ್ರಾಂಗ್ ಇಂಪ್ಯಾಕ್ಟ್ ಕೊಡೋದ್ರಲ್ಲಿ ಕೂಡ ಸಕ್ಸಸ್ ಆಗಿದ್ದಾರೆ. ಸುಮಾರು ರಿಯಲ್ ಇನ್ಸಿಡೆಂಟ್ಸ್ ನ ಸ್ಟೋರಿ ಜೊತೆಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆದ್ರೆ ಇಮೋಷನ್ಸ್ ವಿಷಯದಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದೇನಂತ ಮುಂದೆ ಹೇಳ್ತೀನಿ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಸ್ಟೋರಿ ಲೈನ್: ಕೆಲ್ಸಕ್ಕೆ ಬೆಂಗಳೂರಿಗೆ ಬಂದ ಬಲರಾಮ ಬೈ ಚಾನ್ಸ್ ಅಂಡರ್ ವರ್ಲ್ಡ್ ಕಾಲ್ ಇಟ್ಟು ನಂತರ ಬೈ ಚಾಯ್ಸ್ ಬೆಂಗಳೂರಿನ ಸಾಮ್ರಾಜ್ಯದ ಸಿಂಹಾಸನದ ಮೇಲೆ ಕೂರಕ್ಕೆ ಹೇಗ್ ಪ್ರಯತ್ನ ಮಾಡ್ತಾನೆ, ಅದಕ್ಕೆ ಏನೆಲ್ಲ ಕಷ್ಟಪಡ್ತಾನೆ, ಯಾರ್ಯಾರನ್ನ ಎದುರಾಕೊಳ್ತಾನೆ ಅನ್ನೋದೇ ಸ್ಟೋರಿ. ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮಿಸ್ ಮಾಡಬೇಡಿ. ವರ್ಲ್ಡ್ ಬಿಲ್ಡಿಂಗ್: ಡೈರೆಕ್ಟರ್ ಕ್ರಿಯೇಟ್ ಮಾಡಿರೋ 1985 ಇಂದ 1995 ವರೆಗಿನ ಬೆಂಗಳೂರು ವರ್ಲ್ಡ್ ತುಂಬಾ ಬಿಲಿವೇಬಲ್ ಅನ್ಸತ್ತೆ. ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ಕೆಲಸ ಅಪ್ರಿಶಿಯೇಟ್ ಮಾಡಬೇಕು. ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಆಗಿ ಲೀನಿಯರ್ ಸ್ಟ್ರಕ್ಚರ್ ಫಾಲೋ ಮಾಡುತ್ತೆ. ಜೊತೆಗೆ ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರೋ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ ಪ್ಲೇ ಟೆಕ್ನಿಕ್ಸ್ ನ ಯೂಸ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಅದು ಪರ್ಸನಲಿ ನಂಗೆ ಇಷ್ಟ ಆಯ್ತು. ಸೀನ್ಸ್: ಫಸ್ಟ್ ಹಾಫ್ ಒಂದು 25 to 30 ಮಿನಿಟ್ಸ್ ಅಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಎಸ್ಪೆಷಲಿ ಲಾಂಗ್ ಟೇಕ್ ಶಾರ್ಟ್ಸ್ ನ ಯೂಸ್ ಮಾಡಿರೋದು ಇಂಪ್ರೆಸಿವ್ ಅನ್ಸತ್ತೆ. ಡೈಲಾಗ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅನ್ಸತ್ತೆ. ಕ್ಯಾರೆಕ್ಟರ್ ಆರ್ಕ್: ಬಲರಾಮ ಅಂಡರ್ ವರ್ಲ್ಡ್ ಎಂಟ್ರಿ ಆಗೋ ಟ್ರಾನ್ಸ್ಫಾರ್ಮೇಶನ್ ಅಷ್ಟೊಂದು ವರ್ಕ್ ಆಗಲ್ಲ. ಆದ್ರೆ ಎಂಟ್ರಿ ಆದ್ಮೇಲೆ ಪಟ್ಟಕ್ಕೆ ಇರೋ ಟ್ರಾನ್ಸ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಕೋರ್ ಇಮೋಷನ್: ಸಿನಿಮಾ ಒಂದೇ ಇಮೋಷನ್ ಮೇಲೆ ಫೋಕಸ್ ಆಗಲ್ಲ. ಲವ್ ಸ್ಟೋರಿ, ಹೀರೋಯಿನ್ ಮತ್ತೆ ಅವ್ರ ಅಪ್ಪನ ರಿಲೇಶನ್ಶಿಪ್, ಬಲರಾಮನ್ಗೆ ಜೈರಾಮಣ್ಣನ್ ಮೇಲೆ ಇರೋ ಅಣ್ಣನ್ ಬಾಂಡಿಂಗು, ಹೀಗೆ ಇಮೋಷನ್ಸ್ ಒಂದರಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾ ಇರತ್ತೆ. ಇದೇ ಸ್ವಲ್ಪ ನೆಗೆಟಿವ್ ಅನ್ಸತ್ತೆ. ಪರ್ಫಾರ್ಮೆನ್ಸಸ್: ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದ್, ಅತುಲ್ ಕುಲಕರ್ಣಿ ಮತ್ತೆ ವಿನಯ್ ಗೌಡ ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ನೋ ಡೌಟ್. ಆದ್ರೆ ಒಂದು ಮಾರ್ಕ್ಸ್ ಜಾಸ್ತಿ ಕೊಡಬೇಕು ಅಂದ್ರೆ ಮೋನಪ್ಪರ್ ಕ್ಯಾರೆಕ್ಟರ್ ಮಾಡಿರೋ ರಮೇಶ್ ಇಂದ್ರ ಅವರಿಗೆ. ಡೈರೆಕ್ಷನ್: ಸ್ಕ್ರೀನ್ ಮೇಲೆ ಹಾಕಿರೋ ಎಫರ್ಟು ಪ್ರತಿ ಫ್ರೇಮ್ ಅಲ್ಲೂ ಕಾಣಿಸುತ್ತೆ. ಅದನ್ನ ಡೆಫಿನೆಟ್ಲಿ ಅಪ್ರಿಶಿಯೇಟ್ ಮಾಡಲೇಬೇಕು. ಸಿನಿಮಾಟೋಗ್ರಫಿ, ಲೈಟಿಂಗ್ ಡಿಸೈನು ಮತ್ತೆ ಎಸ್ಪೆಷಲಿ ಫ್ರೇಮ್ಸ್ ಮತ್ತೆ ಓವರ್ ಆಲ್ ವಿಜುವಲ್ ಗ್ರಾಮರ್ ಟಾಪ್ ಕ್ಲಾಸ್ ಕ್ವಾಲಿಟಿ. ಮ್ಯೂಸಿಕ್, BGM ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸಿನಿಮಾಟೋಗ್ರಫಿಗೆ ಕಾಂಪೀಟ್ ಮಾಡತ್ತೆ ಅಂದ್ರೆ ತಪ್ಪಾಗಲ್ಲ. ಪ್ರಾಬ್ಲಮ್ ಏರಿಯಾಸ್: ಸಿನಿಮಾ ಒಂದೇ ಕೋರ್ ಇಮೋಷನ್ ಮೇಲೆ ಫೋಕಸ್ ಆಗಲ್ಲ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೆಲವೊಮ್ಮೆ ಸ್ವಲ್ಪ ಕಡಿಮೆ ಅನ್ಸತ್ತೆ. ಅವಾಗವಾಗ ಲ್ಯಾಕ್ ಫೀಲ್ ಆಗತ್ತೆ. ಹೀರೋ ಇಂಟ್ರೊಡಕ್ಷನ್ ತುಂಬಾ ಕ್ಯಾಶುವಲ್ ಆಗಿದೆ. ಈ ತರ ಜಾನರ್ಸ್ಗೆ ಇನ್ನೂ ಸ್ವಲ್ಪ ಬೇರೆ ತರ ರೈಟಿಂಗ್ ಬೇಕಿತ್ತು ಅಂತ ಅನಿಸ್ತು. ಕೆಲವು ಪೋರ್ಷನ್ಸ್ ಅಲ್ಲಿ ಡ್ರಾಮಾ ವರ್ಕ್ ಆಗಿದೆ, ಇನ್ ಕೆಲವು ಪೋರ್ಷನ್ಸ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ: ಕಮರ್ಷಿಯಲ್ ಸಿನಿಮಾಗೆ ಆಡಿಯನ್ಸ್ಗೆ ಬೇಕಾಗಿರೋ ಫೈಟ್ಸ್, ರಿಯಲ್ ಇನ್ಸಿಡೆಂಟ್ಸ್, ಫ್ಯಾಮಿಲಿ ಡ್ರಾಮಾ, ಇಮೋಷನ್ಸ್ ಇವೆಲ್ಲ ಸಿನಿಮಾದಲ್ಲಿ ಸಿಗತ್ತೆ. ಹೂ ಕ್ಯಾನ್ ವಾಚ್: ಆ ದಿನಗಳ ತರ ಸಿನಿಮಾ ಇಷ್ಟ ಆದವರಿಗೆ ಇದು ಪಕ್ಕ ಇಷ್ಟ ಆಗತ್ತೆ. 1985 ಇಂದ 1995 ವರೆಗಿನ ಬೆಂಗಳೂರು ಹೇಗಿತ್ತು ನೋಡ್ಬೇಕು ಅನ್ನೋರಿಗೆ, ಕ್ಲೈಮ್ಯಾಕ್ಸ್ ನಲ್ಲಿ ಇಮೋಷನಲ್ ಆಗ್ಬೇಕು ಅನ್ನೋರಿಗೆ ಇದು ಡೆಫಿನೆಟ್ಲಿ ವರ್ತ್ ವಾಚ್. ಫೈನಲ್ ರೇಟಿಂಗ್ 4/5. ಈ ತರ ಮೂವಿ ರಿವ್ಯೂಸ್ ಬೇಕು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.